ಇಂದಿನ ಕಾಲದಲ್ಲಿ 9ರಿಂದ 5 ಗಂಟೆ ಜಾಬ್ ಮಾತ್ರ ಸಾಲದು. ಎಲ್ಲರಿಗೂ ಸೈಡ್ ಇನ್ಕಮ್ ಬೇಕೇ ಬೇಕು. ಆದರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿಕೆ ಬೇಕು ಅಲ್ವಾ? ನಾನು ಹೇಳಬೇಕು ಅಂದ್ರೆ ಕೇವಲ 5,000 ಹೂಡಿಕೆಯಲ್ಲಿ ಶುರು ಮಾಡಬಹುದಾದ 5 ಸೂಪರ್ ಬಿಸ್ನೆಸ್ ಐಡಿಯಾ ಬಗ್ಗೆ ನಿಮಗೆ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಕೊನೆಯ ಐಡಿಯಾ ನಿಮ್ಮ ಜೀವನ ಶೈಲಿಯನ್ನೇ ಬದಲಿಸಬಹುದು. ಮೊದಲನೇದಾಗಿ ಮೈಕ್ರೋ ಗ್ರೀನ್ಸ್ ಗ್ರೋವಿಂಗ್. ಇದು ಈಗ ಟ್ರೆಂಡಿಂಗ್ ಬಿಸ್ನೆಸ್. ಕೇವಲ 1000ರಿಂದ 2000 ಹೂಡಿಕೆ ಮಾಡಿದರೆ ಈ ಟ್ರೇಸು, ಸೀಡ್ಸು, ಸಾಯಿಲು ಅಂದರೆ ಮಣ್ಣು ಅದನ್ನೆಲ್ಲ ಪಡೆದು ಮನೆಯಲ್ಲೇ ಒಂದು ರೂಮಲ್ಲಿ ಬೆಳೆಸಬಹುದು. ಇದನ್ನು ಬೆಳೆಸೋಕೆ 7ರಿಂದ 10 ದಿನಗಳ ಸಮಯ ಟೈಮ್ ಬೇಕಾಗುತ್ತೆ. ಈ 7ರಿಂದ 10 ದಿನಗಳಲ್ಲಿ ಬೆಳೆಸಿ ಅದನ್ನು ನಿಮ್ಮ ಅಕ್ಕಪಕ್ಕ ಇರೋ ರೆಸ್ಟೋರೆಂಟ್ಗಾಗಲಿ, ಈ ಜಿಮ್ಸು ಇದೆಲ್ಲ ಇದರ ಬೇಡಿಕೆ ಇದೆ. ಈ ಬಿಸ್ನೆಸ್ನ ಬ್ಯೂಟಿ ಏನು ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟು, ರಿಟರ್ನ್ಸು ಜಾಸ್ತಿ. ಕಡಿಮೆ ಹೂಡಿಕೆ, ಫಾಸ್ಟ್ ರಿಟರ್ನ್ಸ್. ಎರಡನೇದೇನಪ್ಪ ಅಂದರೆ ಹೋಮ್ ಮೇಡ್ ಸ್ನ್ಯಾಕ್ಸ್ ಬಿಸ್ನೆಸ್. ಮನೆಯಲ್ಲೇ ಸ್ನ್ಯಾಕ್ಸ್ ಮಾರುವಂಥ ಬಿಸ್ನೆಸ್. ಅಂದರೆ ನಾವು ಮನೇಲಿ ಮಾಡುವಂಥ ಸ್ನ್ಯಾಕ್ಸ್ಗೆ ಯಾವಾಗಲೂ ಬೇಡಿಕೆ ಇದೆ. ಈ ಚಿಪ್ಸ್ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಹಪ್ಪಳ ಅಂದರೆ ಪಪ್ಪಡ್, ಮಿಲ್ಲೆಟ್, ಬಿಸ್ಕೆಟ್ಸ್. ಮೊದಲದಾಗಿ ನಿಮ್ಮ ಫ್ರೆಂಡ್ಸ್, ನೈಬರ್ಸ್ ಜೊತೆ ಈ ಬಿಸ್ನೆಸ್ನ ಆರಂಭಿಸ್ಬೋದು. ನಂತರ ಈ ವಾಟ್ಸಪ್ ಗ್ರೂಪ್ಸು, ಇನ್ಸ್ಟಾಗ್ರಾಮ್ ಪೇಜಸ್ ಮೂಲಕ ಆರ್ಡರ್ ಪಡೆದು ಅಲ್ಲೂ ಕೂಡ ಸೇಲ್ ಮಾಡಿ ಅರ್ನ್ ಮಾಡ್ಬೋದು. ಮೂರನೇದೇನಪ್ಪ ಅಂತ ಅಂದರೆ ಮೊಬೈಲ್ ಅಸೆಸರೀಸ್ ಬಿಸ್ನೆಸ್. ಈಗಿನ ಕಾಲದಲ್ಲಿ ಎಲ್ಲರ ಹತ್ರ ಮೊಬೈಲ್ ಫೋನ್ಗಳಿರುತ್ತೆ. ದಿನಕ್ಕೊಂದು 2 ಅಂತ ಹೊಸ ರೀತಿಯ ವಿಭಿನ್ನವಾದ ಮೊಬೈಲ್ಗಳು ಬರ್ತಾ ಇರ್ತವೆ. ಅವಕ್ಕೆಲ್ಲ ಚಾರ್ಜರ್ಗಳಾಗಲಿ, ಇಯರ್ಫೋನ್ಗಳಾಗಲಿ, ಟೆಂಪರ್ಡ್ ಗ್ಲಾಸ್ ಆಗಲಿ, ಈ ಕವರ್ಗಳಾಗಲಿ ಯಾವಾಗಲೂ ಬೇಡಿಕೆಯಲ್ಲಿರ್ತವೆ ಈ ಐಟಮ್ಗಳೆಲ್ಲ. ಇದನ್ನೆಲ್ಲ ಹೋಲ್ಸೇಲ್ ಮಾರ್ಕೆಟಿಂದ ಕಡಿಮೆ ದರಕ್ಕೆ ತಂದು ರೀಟೇಲಲ್ಲಿ ಕಸ್ಟಮರ್ಗೆ ಮಾರಾಟ ಮಾಡಿದ್ರೆ ಡೈಲಿ ಇನ್ಕಮ್ ಬರ್ತಾ ಇರುತ್ತೆ. ಇದ್ರ ಜೊತೆಗೆ ಆನ್ಲೈನಲ್ಲೂ ಸೇಲ್ ಮಾಡ್ಬೋದು. ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಾದ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಅಲ್ಲೆಲ್ಲ ಸೇಲ್ ಮಾಡ್ಬೋದು. ನಾಲ್ಕನೇದಾಗಿ ಕಸ್ಟಮೈಸ್ ಗಿಫ್ಟ್ ಐಟಮ್ಸ್. ಅಂದರೆ ಈ ಕಪ್ಸು ಅಥವಾ ಟೀ ಶರ್ಟ್ಸು, ಪಿಲ್ಲೋಸ್ ಮೇಲೆ ಫೋಟೋ ಅಥವಾ ಮೆಸೇಜ್ ಪ್ರಿಂಟ್ ಮಾಡೋ ಬಿಸ್ನೆಸ್ಸು. ಇದಕ್ಕೆ 3ರಿಂದ 4 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬರ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗಲೂ ನಡೀತಾನೆ, ಒಂದಲ್ಲ ಒಂದು ಸಮಾರಂಭ ನಡೀತಾ ಇರುತ್ತೆ. ಯಾವಾಗಲೂ ಆರ್ಡ್ರ್ ಬರ್ತಾ ಇರುತ್ತೆ. ಈ ಬಿಸ್ನೆಸ್ನ ಪ್ಲಸ್ ಪಾಯಿಂಟು ಎಮೋಷ್ನಲ್ ಕನೆಕ್ಟ್ ಆಗಿರಬೇಕು. ಕಸ್ಟಮರ್ ಮತ್ತೆ ಆರ್ಡರ್ ಮಾಡ್ತಾರೆ. 5ನೇದು ಏನಪ್ಪ ಅಂದರೆ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್. ಯಾವ ಮುಂದೆ ಬರೋದೇ ಬೇಡ. ಸ್ಕ್ರಿಪ್ಟ್ ಬರೆಯೋದು, ಫ್ರೀ ಸ್ಟಾಕ್ ಫುಟೇಜ್ ಬಳಸಿ ಕ್ಯಾನ್ವಾ ಅಥವಾ ಪವರ್ ಡೈರೆಕ್ಟ್ರು ಅಥವಾ ಕೈನ್ ಮಾಸ್ಟ್ರು ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆ್ಯಡ್ಸನ್ಸ್ ಮತ್ತು ಸ್ಪಾನ್ಸರ್ಶಿಪ್ ಮೂಲಕ ಇನ್ಕಮ್ ಪಡಿಬೋದು. ಇದು ಡಿಜಿಟಲ್ ಏಜ್ನಲ್ಲಿ ಸ್ಮಾರ್ಟೆಸ್ಟ್ ಬಿಸ್ನೆಸ್ ಆಗಿದೆ. ನಾನು ಹೇಳಿದ ರೀತಿಲಿ ಕೇವಲ 5,000 ಹೂಡಿಕೆಯಲ್ಲಿ ಮಾಡಬಹುದಾದ ಇದು ಉತ್ತಮ ಬಿಸ್ನೆಸ್ ಐಡಿಯಾಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ಐಡಿಯಾ ಇಷ್ಟ ಆಯಿತು ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಫ್ರೆಶ್ ಐಡಿಯಾ ಶೇರ್ ಮಾಡ್ತೀನಿ, ಮಿಸ್ ಮಾಡಬೇಡಿ. ಎಲ್ಲರಿಗೂ ಧನ್ಯವಾದಗಳು.